ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೆಲವೇ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಹೇಗೆಲ್ಲ ಸಂಚು ಸಿದ್ಧವಾಗಿತ್ತು, ಚೀನಾದಿಂದ ಅವರಿಗೆ ಯಾವ ರೀತಿಯ ಅಪಾಯ ಇತ್ತು ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅಫ್ಕೋರ್ಸ್ ಪ್ರಧಾನಿಯವರ ಪ್ರಾಣಕ್ಕೆ ಅಪಾಯ ಎಂದಿಗೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಕೇವಲ ಮೋದಿಜಿ ಅಷ್ಟೇ ಅಲ್ಲ, ಅವರ ನಂತರ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಹೊರಹೊಮ್ತಾ ಇರುವಂತಹ ಭವಿಷ್ಯದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ದೇಶದ ಜನ ನೋಡ್ತಾ ಇರುವಂತಹ ಒಬ್ಬ ನಾಯಕನಿಗೆ ಬೆದರಿಕೆ ಇದೆ. ಭದ್ರತಾ ಏಜೆನ್ಸಿಗಳ ಕಣ್ಮುಂದೆಯೇ ಒಬ್ಬ ಅನಾಮಿಕ ವ್ಯಕ್ತಿ Z+ ಭದ್ರತಾ ಪ್ರೋಟೋಕಾಲ್ ಅನ್ನ ಭೇದಿಸಿಕೊಂಡು ಯೋಗಿಜಿ ಬಳಿ ತಲುಪಿದ್ದು ಹೇಗೆ? ಇದು ಕೇವಲ ಒಂದು ವೈಫಲ್ಯವೇ ಅಥವಾ ಒಂದು ದೊಡ್ಡ ಷಡ್ಯಂತ್ರದ ರಾಯಲ್ ರನ್ ಆಗಿತ್ತ? ಯಾವ ನಾಯಕನ ಬುಲ್ಡೋಸರ್ ಮಾದರಿ ಇಡೀ ದೇಶಕ್ಕೆ ಆದರ್ಶವಾಗಿದೆಯೋ, ಮಾಫಿಯಾಗಳಿಗೆ ಬೆನ್ನು ಮೂಳೆ ಮುರಿತಾ ಇದೆಯೋ, ಆ ನಾಯಕನೇ ಟಾರ್ಗೆಟ್ ಆಗಿರೋದು ಯಾಕೆ? ಇದು ಆಕಸ್ಮಿಕವಲ್ಲ. ಯೋಗಿಯಂತಹ ಹೈ ಪ್ರೊಫೈಲ್ ನಾಯಕನಿಗೆ ಭದ್ರತೆಯಲ್ಲಿ ಲೋಪವಾದ್ರೆ ಈ ದೇಶದ ಭದ್ರತಾ ವ್ಯವಸ್ಥೆ ಏನ್ ಮಾಡ್ಬೇಕು? ಭದ್ರತಾ ಲೋಪವಾದಾಗಲೆಲ್ಲ ಕತೆ ಒಂದೇ, ಬಂದವನು ಮಾನಸಿಕ ಅಸ್ವಸ್ಥ, ನಶೆಯ ಅಮಲಿನಲ್ಲಿದ್ದ. ಈ ನರೇಟಿವ್ ನಿಜಕ್ಕೂ ಕೂಡ ಅನುಕೂಲಕರವಾಗಿದ್ಯಾ? ಇದರ ಹಿಂದೆ ಯಾವುದಾದ್ರೂ ಶತ್ರುಜಾಲದ ಸ್ಲೀಪರ್ ಸೆಲ್ ಗಳ ಕೈವಾಡ ಇಲ್ಲ ಅಂತ ನಾವು ಹೇಗೆ ನಂಬಬಹುದು? ಅಲ್ಲದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ನಂತರ ಕಾಶಿ ಮತ್ತು ಮಥುರಾದ ಕುರಿತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡಿರುವುದು ಕೇವಲ ರಾಜಕೀಯ ವಿರೋಧವೇ ಅಥವಾ ಸನಾತನ ಸಂಸ್ಕೃತಿಯನ್ನ ಬೆಂಬಲಿಸುವ ನಾಯಕನನ್ನ ಮುಗಿಸುವಂತಹ ಜಾಗತಿಕ ಪಿತೂರಿಯ ಭಾಗವೇ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಭಾರತದ ಹೇಳಿಕೆಯನ್ನು ಸಹಿಸಲಾಗದಂತಹ ಕೆಲವು ದುಷ್ಕರ್ಮಿಗಳು ಪ್ರಧಾನಿ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ಇಬ್ಬರು ನಾಯಕರಿಗೆ ಮತ್ತಷ್ಟು ಸೆಕ್ಯೂರಿಟಿ ಕೊಡ್ಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ಬಾರಿ ಒಂದು ದೊಡ್ಡ ಅನಾಹುತವೇ ಕೆಲವು ಕ್ಷಣಗಳ ಅಂತರದಲ್ಲಿ ತಪ್ಪಿ ಹೋಗಿದೆ. ಘಟನೆ ನಡೆದಿದ್ದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರದ ಪಕ್ಕದಲ್ಲ, ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಸದೀಯ ಕ್ಷೇತ್ರ ವಾರಣಾಸಿಯಲ್ಲಿ, ಅದರಲ್ಲೂ ಕೂಡ ನಮೋ ಘಾಟ್ ನಲ್ಲಿ. ವಾರಣಾಸಿಯ ನಮೋ ಘಾಟ್ ನಲ್ಲಿ ಕಾಶಿ ತಮಿಳು ಸಂಗಮ ಕಾರ್ಯಕ್ರಮ ನಡೀತಾ ಇತ್ತು. ಯೋಗಿಜಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾಗ ಈ ಆತಂಕಕಾರಿ ಘಟನೆ ನಡೆದಿತ್ತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಂತಹ ನಾಯಕರಿಗೆ Z+ ಭದ್ರತಾ ವ್ಯವಸ್ಥೆ ಇರುತ್ತೆ. ಅವರ ಸುರಕ್ಷತೆಗಾಗಿ SSG ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಗ್ರೂಪ್, ಯುಪಿ ಪೊಲೀಸರು ಮತ್ತು CRPF ಕೌಂಟರ್ ಟೆರರ್ ಕಮಾಂಡ್ ಗಳ ಹಲವಾರು ಕವಚಗಳ ಲೇಯರ್ ಗಳು ಕೂಡ ಇರುತ್ತೆ. ಭಾಷಣ ಮಧ್ಯೆಯೇ ಜೋಗಿಂದರ್ ಗುಪ್ತಾ ಎಂಬ ಅನಾಮಿಕ ವ್ಯಕ್ತಿ ಭದ್ರತಾ ಪಡೆಗಳ ಸಂಪೂರ್ಣ ಲೇಯರ್ ಅನ್ನ ಭೇದಿಸಿ ಯೋಗಿಜಿ ಅವರ ಸಮೀಪಕ್ಕೆ ದಿಢೀರನೆ ಬಂದು ವೇದಿಕೆ ಮೇಲೆ ಬಂದಿದ್ದ. ಕಮಾಂಡೋಗಳು ಕೂಡಲೇ ಆತನನ್ನ ಹಿಡಿದು ಎಳೆದೊಯ್ದಿದ್ರು. ಎಷ್ಟು ದೊಡ್ಡ ಪ್ರಮಾಣದ ಪ್ರೋಟೋಕಾಲ್ ಇದ್ರೂ ಕೂಡ ಒಬ್ಬ ವ್ಯಕ್ತಿ ವೇದಿಕೆಯ ಬಳಿ ತಲುಪಿರುವುದು ಸಾಮಾನ್ಯದ ನಿರ್ಲಕ್ಷ್ಯವಲ್ಲ. ಇದು ಭದ್ರತಾ ವ್ಯವಸ್ಥೆಯ ಸಂಪೂರ್ಣ ವಿನ್ಯಾಸದ ಮೇಲೆ ಗಂಭೀರ ಪ್ರಶ್ನೆಯೊಟ್ಟು ಹಾಕುತ್ತೆ. ಏನೋ ವಿಚಾರಣೆಯ ನಂತರ ಆತನನ್ನ ಜೋಗಿಂದರ್ ಗುಪ್ತಾ ಅಂತ ಗುರುತಿಸಲಾಗಿದೆ. ಆತ ಮಾನಸಿಕ ಅಸ್ವಸ್ಥನಾಗಿದ್ದು ನಶೆಯ ಅಮಲಿನಲ್ಲಿದ್ದ ಅಂತ ಆತನ ಕುಟುಂಬಸ್ಥರು ಹೇಳಿದ್ದಾರೆ. ಇದು ಡ್ರೈ ರನ್ ಆಗಿರಬಹುದು ಎಂಬಂತಹ ಆತಂಕ ತನಿಖಾ ಸಂಸ್ಥೆಗಳಲ್ಲಿದೆ. ಅಂದ್ರೆ ಭವಿಷ್ಯದ ದೊಡ್ಡ ಹತ್ಯೆಯ ಸಂಚಿಗೆ ಮುನ್ನ ಭದ್ರತಾ ಪಡೆಗಳು ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನ ಪರೀಕ್ಷಿಸಲು ಕಳುಹಿಸಿದಂತಹ ಸ್ಲೀಪರ್ ಸೆಲ್ ನ ಪ್ರಯತ್ನವೇ ಇದು ಸಾಧಾರಣ ವಿಷಯವಲ್ಲ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಕೇವಲ ಒಂದು ರಾಷ್ಟ್ರದ ಮುಖ್ಯಮಂತ್ರಿಯಲ್ಲ, ಅವರು ದೇಶದ ರಾಜಕೀಯ ಕಾರಿಡಾರ್ ನಲ್ಲಿ ಅತಿ ಹೆಚ್ಚು ವೇಗದಲ್ಲಿ ವರ್ಚಸ್ಸು ಹೆಚ್ಚಿಸಿಕೊಂಡಿರುವಂತಹ ನಾಯಕ. ಇನ್ನು ಯೋಗಿಜಿ ಅವರು ಜಾರಿಗೊಳಿಸಿದಂತಹ ಬುಲ್ಡೋಸರ್ ಆಕ್ಷನ್ ಕೇವಲ ಅಪರಾಧಿಯನ್ನ ಮಟ್ಟ ಹಾಕುವುದಕ್ಕೆ ಸೀಮಿತವಾಗಿಲ್ಲ, ಇದು ಅಪರಾಧದ ಮೂಲಕ ಸೃಷ್ಟಿಯಾಗಿರುವಂತಹ ಸಮಗ್ರ ಆರ್ಥಿಕ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದೆ. ಮಾಫಿಯಾಗಳು ಅಕ್ರಮವಾಗಿ ಗಳಿಸಿದಂತಹ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳನ್ನ ಸರ್ಕಾರ ನೆಲಸಮ ಮಾಡಿದೆ. ಇನ್ನು ಯಾವುದೇ ನಾಯಕ ಕೇವಲ ಜನರ ಗಮನ ಸೆಳೆಯುವುದಿಲ್ಲ, ಆದ್ರೆ ಸಿಸ್ಟಮ್ ಅನ್ನ ಅಲುಗಾಡಿಸಿ ಜನರ ಧ್ವನಿಯಾದಾಗ ಅವರು ಶತ್ರುಗಳ ಪ್ರಧಾನ ಟಾರ್ಗೆಟ್ ಆಗುತ್ತಾರೆ. ಯೋಗಿ ಅವರ ಕ್ರಮಗಳಿಂದಾಗಿ ರಾಜ್ಯ ಬಿಟ್ಟು ಪಲಾಯನ ಮಾಡಿ ಅಥವಾ ಜೈಲು ಸೇರಿದ ಮಾಫಿಯಾಗಳು ಈಗ ಹತ್ಯೆಯ ರೂಪದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇವೆ. ಇನ್ನು 2029ರ ರಾಜಕೀಯ ಚರ್ಚೆ ಕೂಡ ಇಲ್ಲಿ ಜೋರಾಗಿ ನಡೀತಾ ಇದೆ. ಹಲವು ರಾಜಕೀಯ ತಜ್ಞರು ಯೋಗಿ ಆದಿತ್ಯನಾಥ್ ಅವರನ್ನ ಮೋದಿಜಿಯವರ ನಂತರದ ಬಿಜೆಪಿಯ ಅತ್ಯಂತ ದೊಡ್ಡ ಮುಖ ಅಂತ ಕೂಡ ಪರಿಗಣಿಸಿದ್ದಾರೆ. ಉತ್ತರ ಪ್ರದೇಶದ ಸಿಂಹಾಸನದ ಮೇಲೆ ಅತಿ ಹೆಚ್ಚು ಕಾಲ ಕೂತಿದ್ದು ಒಂದು ದೊಡ್ಡ ರಾಜಕೀಯ ಸಾಧನೆಯೇ ಹೌದು. ಯೋಗಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇದ್ದಂತೆ ಅವರ ವಿರುದ್ಧದ ಸಕ್ರಿಯವಾಗಿರುವಂತಹ ಸಮಾನ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಇವೆ. ಇನ್ನು ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡಿರುವುದರ ಹಿಂದೆ ಕೇವಲ ಸ್ಥಳೀಯ ರಾಜಕೀಯ ವಿರೋಧವಿಲ್ಲ, ಇದು ದೇಶದ ಹೊರಗಿನ ಮತ್ತು ಸಾಂಸ್ಕೃತಿಕ ಪ್ರತಿರೋಧನೆಯೊಂದಿಗೆ ಬೆಸೆದಿದೆ. ಅದರಲ್ಲೂ ಕೂಡ ಕಾಶಿ ಮತ್ತು ಮಥುರಾ ವಿವಾದದ ಸದ್ದು ಕೂಡ ಜೋರಾಗಿದೆ. ಅದರಲ್ಲೂ ಕೂಡ ಅಯೋಧ್ಯ ರಾಮ ಮಂದಿರ ನಂತರ ಯೋಗಿಜಿ ಆಡಳಿತವಿರುವಂತಹ ಯುಪಿಯಲ್ಲಿ ಕಾಶಿ ವಿಶ್ವನಾಥ ಮತ್ತು ಮಥುರಾ ದೇವಾಲಯಗಳ ಕುರಿತಾದಂತಹ ವಿವಾದಗಳು ಮುಂಚೂಣಿಗೆ ಬಂದಿವೆ. ಸನಾತನ ಧರ್ಮ ಮತ್ತು ಹಿಂದೂ ಸಂಸ್ಕೃತಿಯನ್ನ ಬಲವಾಗಿ ಪ್ರತಿಪಾದಿಸುವಂತಹ ಬುಲ್ಡೋಸರ್ ಮೂಲಕ ಮಾಫಿಯಾಗಳನ್ನ ಮಟ್ಟ
ಹಾಕುವಂತಹ ಯೋಗಿಜಿ ಅವರಂತಹ ನಾಯಕರನ್ನ ಟಾರ್ಗೆಟ್ ಮಾಡಿರುವುದು ಸನಾತನಿ ಶಕ್ತಿಯನ್ನ ದುರ್ಬಲಗೊಳಿಸುವ ಒಂದು ದೊಡ್ಡ ಷಡ್ಯಂತರ ಭಾಗವಾಗಿದೆ. ಇನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಿಂದಿಂದೂ ಹತ್ಯೆಯ ಬೆದರಿಕೆಗಳು ಬಂದಿವೆ. ಈ ಬೆದರಿಕೆಗಳ ಮೂಲಕವೂ ಕೂಡ ಹಲವಾರು ಬಾರಿ ದೇಶದ ಹೊರಗಿನ ಅಂದ್ರೆ ಪಾಕಿಸ್ತಾನ ಮತ್ತು ಮಧ್ಯಪ್ರಾಚ್ಯ ಜಾಲಗಳೊಂದಿಗೆ ಸಂಪರ್ಕ ಕೂಡ ಹೊಂದಿವೆ. ಇನ್ನು ಭಾರತದ ಆಸ್ತಿಯಾಗಿರುವಂತಹ ಮೋದಿಜಿ ಮತ್ತು ಯೋಗಿಜಿ ಅವರ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವುದು ಈ ದೇಶದ ಕರ್ತವ್ಯವಾಗಿದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಯಾವುದೇ ಬೆದರಿಕೆಯಾಗಲಿ ಅಥವಾ ಭದ್ರತಾ ಲೋಪವಾಗಲಿ ಅದನ್ನ ಸಾಧಾರಣ ವಿಷಯವೆಂದು ನಿರ್ಲಕ್ಷಿಸುವ ಹಾಗಿಲ್ಲ. ಇನ್ನು ಸಾರ್ವಜನಿಕ ನಾಯಕರಿಗೆ ಭದ್ರತಾ ಲೋಪವಾಗುವುದು ಒಂದು ದೊಡ್ಡ ಆಡಳಿತಾತ್ಮಕ ವೈಫಲ್ಯವಾಗುತ್ತೆ. ಭದ್ರತಾ ಪಡೆಗಳು ಯಾವ ಅಂಶದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ ಅದರಲ್ಲಿ ಮೊದಲನೆಯದ್ದು ನಿರ್ದಿಷ್ಟ ಲೋಪಗಳು. ಘಟನಾ ಸ್ಥಳದಲ್ಲಿ ಆಕ್ಸೆಸ್ ಕಂಟ್ರೋಲ್ ಪಾಯಿಂಟ್ಗಳು ಮತ್ತು ಒಳಲೇಯರ್ ಪರಿಶೀಲನೆ ಸಂಪೂರ್ಣವಾಗಿ ವಿಫಲವಾಗಿದೆ. ಅನಾಮಿಕ ವ್ಯಕ್ತಿ ಸರಿಯಾದ ಗುರುತು ಇಲ್ಲದೆ ಭದ್ರತಾ ವಲಯವನ್ನ ಪ್ರವೇಶಿಸಿರುವುದು ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಭದ್ರತಾ ಸಿಬ್ಬಂದಿಯ ತರಬೇತಿಯಲ್ಲಿ ಲೋಪವಿದೆ. ಉಗ್ರರನ್ನ ಗುರುತಿಸಲು ಮತ್ತು ತಕ್ಷಣ ಪ್ರತಿಕ್ರಿಯಿಸಲು ಅಗತ್ಯವಾದ ತರಬೇತಿ ಮತ್ತು ಮಾನಸಿಕ ಸನ್ನದ್ಧತೆಯ ಕೊರತೆ ಕೂಡ ಇದೆ. ಇನ್ನು ಎರಡನೆಯದಾಗಿ ಮುಂದುವರಿದ ಪರಿಹಾರಗಳು. ಭವಿಷ್ಯದಲ್ಲಿ ಕಮಾಂಡೋಗಳ ಜೊತೆಗೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳ ಮೂಲಕ ಶಂಕಿತ ವ್ಯಕ್ತಿಗಳನ್ನು ಮುಂಚಿತವಾಗಿ ಗುರುತಿಸುವಂತಹ ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಬೇಕಾಗತ್ತೆ. ಇನ್ನು ಭದ್ರತಾ ಸಿಬ್ಬಂದಿ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳ ನಡುವೆ ನಿರಂತರ ಮತ್ತು ಹಂಚಿಕೆಯ ಮಾಹಿತಿ ವ್ಯವಸ್ಥೆ ಕೂಡ ಇರಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ನಮೋ ಘಾಟ್ ನಲ್ಲಿ ಆದಂತಹ ಈ ಭದ್ರತಾ ಲೋಪ ಒಂದು ದೊಡ್ಡ ದುರಂತವನ್ನ ಕೆಲವೇ ಸೆಕೆಂಡುಗಳಲ್ಲಿ ತಪ್ಪಿಸಿದರೂ ಕೂಡ ಇದು ನಮ್ಗೆಲ್ಲ ಒಂದು ಕಠಿಣ ಎಚ್ಚರಿಕೆಯ ಗಂಟೆಯಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವುದು ಈ ದೇಶದ ಮತ್ತು ಭದ್ರತಾ ವ್ಯವಸ್ಥೆಯ ಪರಮ ಕರ್ತವ್ಯವಾಗಿದೆ. ಇನ್ನು ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಹಾವಳಿಯನ್ನ ಜೋರಾಗಿ ಮಾಡಿದ್ದಾರೆ. ಅಲ್ಲದೆ ಮಾಫಿಯಾವನ್ನ ಮಟ್ಟ ಹಾಕಿದ್ದಾರೆ. ಇದರಿಂದಾಗಿ ಮಾಫಿಯಾ ಕೋರರಿಗೆ ದೊಡ್ಡ ತಲೆನೋವಾಗಿತ್ತು. ಹೀಗಾಗಿಯೇ ಮೋದಿಜಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಇಂತಹದೊಂದು ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗ್ತಾ ಇದೆ. ವಿಶ್ವದ ಎಲ್ಲಾ ದೊಡ್ಡ ದೊಡ್ಡ ರಾಷ್ಟ್ರಗಳ ಮುಂದೆ ಭಾರತ ತಲೆ ಎತ್ತಿ ನಿಂತಿದ್ದು ಇದೀಗ ಭಾರತವು ವಿಶ್ವಗುರುವಾಗುವಂತಹ ಹಂತಕ್ಕೆ ತಲುಪಿದೆ. ಹೀಗಿರುವಾಗ ಈ ಏಳಿಗೆಯನ್ನು ಸಹಿಸಲಾಗದಂತಹ ಕ್ರಿಮಿಗಳಿಗೆ ಇದೀಗ ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಇಂತಹದೊಂದು ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಅಲ್ಲದೆ ನಿಮ್ಗೆ ಇನ್ನು ಯಾವೆಲ್ಲ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮ್ಗನ್ಸುತ್ತೆ ಆ ವಿಷಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.